ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಆಕ್ಚುಲಿ ಸೈಬರ್ ಪ್ರಕರಣಗಳಲ್ಲಿ ಇತ್ತೀಚೆಗೆ ಈ ಡಿಜಿಟಲ್ ಅರೆಸ್ಟ್ ಅಂತ ಮಾಡ್ತಾರೆ. ಈ ಡಿಜಿಟಲ್ ಅರೆಸ್ಟ್ ಅಲ್ಲಿ ನಾವು ಇಡಿ ಇಂದ ಅಥವಾ CBI ಇಂದ ಅಥವಾ ಪೊಲೀಸವರು ಅಂತ ಹೇಳ್ಬಿಟ್ಟು ಅವ್ರಿಗೆ ನಿಮ್ಮಲ್ಲಿ ಏನೋ ಒಂದು ಕ್ರೈಮ್ ಅಲ್ಲಿ ನೀವು ಅಥವಾ ಅವ್ರ ಮಕ್ಕಳು ಅಥವಾ ಯಾರು ಸಿಗಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಅಲ್ಲೇ ಡಿಜಿಟಲ್ ಅರೆಸ್ಟ್ ಎಲ್ಲೂ ಓಡಾಡದಂತೆ ಮಾಡಿ ನಂತರ ಅವ್ರ ಹತ್ರ ಆನ್ಲೈನ್ ಅಲ್ಲಿ ದುಡ್ಡು ತಗೊಳ್ತಾರೆ. ಅದು ಒಂದು ತರ ಆಗಿದೆ. ಇನ್ನೊಂದು ಕೆಲವೊಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಸೈಬರ್ ಕ್ರೈಮ್ಸ್ ಆಗ್ತದೆ, ಅಂದ್ರೆ ಹೆಚ್ಚು ಬರುತ್ತೆ ಲಾಭ ಅಂತ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನೊಂದು ಕೆಲವೊಂದು ಇದರಲ್ಲಿ APK ಲಿಂಕ್ ಬರುತ್ತೆ, ಆ ಲಿಂಕ್ ನ ಏನಾದ್ರು ಇವರು ಪ್ರೆಸ್ ಮಾಡಿದ್ರೆ ಅವಾಗೂ ಸಹ ಅದು ಅಮೌಂಟ್ ಟ್ರಾನ್ಸ್ಫರ್ ಆಗೋದು ಅದು ಆಗ್ತಾ ಇದೆ. ಮತ್ತೆ ಈಗ ಆನ್ಲೈನ್ ಗ್ಯಾಮ್ಲಿಂಗ್, ಹೊಸದಾಗಿ ಆನ್ಲೈನ್ ಗ್ಯಾಮ್ಲಿಂಗ್ ಅಲ್ಲೂ ಸಹ ಕೇಸಸ್ ಆಗ್ತಾ ಇದೆ. ಆನ್ಲೈನ್ ಗ್ಯಾಮ್ಲಿಂಗ್ ಅಲ್ಲಿ ಜಾಸ್ತಿ ಆಫರ್ಸ್ ಕೊಡುವಂಥದ್ದು. ಈಗ ಆಚೆ ಎಲ್ಲರೂ ಗ್ಯಾಮ್ಲಿಂಗ್ ಆಡಿದ್ರೆ ಪೊಲೀಸರು ಕೇಸ್ ಮಾಡ್ತಾರೆ, ಅದು ಇದು ಭಯ ಇರುತ್ತೆ. ಹಂಗಾಗಿ ಏನ್ ಮಾಡ್ತಾರೆ, ಆನ್ಲೈನ್ ಗ್ಯಾಮ್ಲಿಂಗ್ ಮೊರೆ ಹೋಗ್ತಾರೆ. ಅಲ್ಲಿ ಏನಾಗ್ತದೆ, ಜಾಸ್ತಿ ಅವ್ರ ಆಫರ್ಸ್ ಕೊಡ್ತಾರೆ, ಗಿಫ್ಟ್ಸ್ ಅಂದ್ರೆ ಲಕ್ಕಿ ಇದರಲ್ಲಿ ಆಫರ್ಸ್ ಕೊಡ್ತಾರೆ. ಒಂದು 10 ಲಕ್ಷ 20 ಲಕ್ಷ 30 ಲಕ್ಷ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅವರೇ ಅಡ್ವರ್ಟೈಸ್ಮೆಂಟ್ ಕೊಡಿಸ್ತಾರೆ ಆ ಒಂದು ಆಟ ಆಡಿ ಆನ್ಲೈನ್. ಇದಕ್ಕೆ ಏನ್ ಮಾಡ್ತಾರೆ, ಅವರು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆನ್ಲೈನ್ ಗ್ಯಾಮ್ಲಿಂಗ್ ಆಡೋಕೆ. ಅವಾಗ ಹೆಚ್ಚಿನ ಅಮೌಂಟ್ ಹೋಗುತ್ತೆ. ಮತ್ತೆ ಇವ್ರದ್ದು ಪರ್ಸನಲ್ ಮಾಹಿತಿ ಏನಿದೆ ಆ ಇದರಲ್ಲಿ ಅದು ಸಹ ಅವ್ರಿಗೆ ಡೇಟಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ತುಂಬಾ ಅವೇರ್ನೆಸ್ ಸಹ ನಾವು ಮೂಡಿಸಿದ್ದೀವಿ. ಈವನ್ ನಾವು ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ನಾವು ಕಾಲೇಜ್ಗಳಲ್ಲಿ ಮತ್ತೆ ಕಂಪನೀಸು, ಇಲ್ಲಿ ವರ್ಕಿಂಗ್ ಪ್ಲೇಸಸ್ ಮತ್ತೆ ಬ್ಯಾಂಕ್ಸ್ ಎಲ್ಲ ಕಡೆನೂ ಸಹ ನಾವು ಅವೇರ್ನೆಸ್ ಮೂಡಿಸಿದ್ದೀವಿ. ಈವನ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ, ನಮ್ದು ವಾಟ್ಸಪ್ ಪೇಜ್ ಅಲ್ಲಿ ಎಲ್ಲದರಲ್ಲೂ ಸಹ ನಾವು ಅವೇರ್ನೆಸ್ ಮೂಡಿಸಿದ್ವಿ. ಇನ್ನೂ ಹೆಚ್ಚಿನ ಅವೇರ್ನೆಸ್ ಬರಬೇಕು ಇದ್ರ ಬಗ್ಗೆ. ಅಂದ್ರೆ ಈ ಮಕ್ಕಳು ಅವ್ರಿಗೆ ಇರೋದು ಹೆಂಗ್ ಗೊತ್ತಾಗುತ್ತೆ? ಈಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಹುಡುಗ ಬೆಂಗಳೂರು ಕೆಲಸ ಮಾಡಿದ್ರೆ ಅವ್ನಿಗೆ ಆಕ್ಸಿಡೆಂಟ್ ಆಗಿದೆ ಅಥವಾ ಅವ್ನ ರೇಪ್ ಕೇಸಲ್ಲಿ ಭಾಗಿಯಾಗಿದ್ದಾರೆ, ಅವ್ರನ್ನ ಈಗ ಏನಿದೆ, ಈಗ ನಿಮ್ ನಂಬರ್ ಸಿಕ್ಕಿದ್ರೆ ಇವಾಗ ಟ್ರೂ ಕಾಲರ್ ಅದು ಇದು ಬರುತ್ತೆ ಅಲ್ಲ, ಅದ್ರಲ್ಲಿ ನಿಮ್ಮ ಆವರೇಜ್ ಏಜ್ ಗ್ರೂಪ್ ನೋಡ್ಕೊಳ್ತಾರೆ. ಆದ್ರೆ ನಿಮ್ಮ ಮಗಳು ಎರಡು ಇದ್ದೇ ಇರುತ್ತೆ ಆಪ್ಷನ್. ಒಂದು ವಿಚಾರ ಹೇಳಿದ್ರೆ ಮುಗೀತು. ಅಥವಾ ಅದ್ರ ಕನೆಕ್ಟೆಡ್ ಫೇಸ್ಬುಕ್ ಲಿಂಕ್ ಆಗುತ್ತೆ ಕೆಲವೊಂದು ಅಪ್ಲಿಕೇಶನ್ಸ್ ಅಲ್ಲಿ. ಫೇಸ್ಬುಕ್ ಲಿಂಕ್ ಆದ್ರೆ ಫ್ಯಾಮಿಲಿ ಪಿಕ್ಚರ್ಸ್ ಅದು ಇದು ಸಿಕ್ಕುತ್ತಲ್ಲ, ಇಟ್ಸ್ ವೆರಿ ಈಸಿ ಟು ಫೈಂಡ್ ಔಟ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.